ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ದಿನಗಳಿಂದ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋಸ್ಗಳು ಬರ್ತಾ ಇದ್ದಿಲ್ಲ. ಸೊ ಒಂದು ಸುಮಾರು ಒಂದು ತಿಂಗಳ ಆಸುಪಾಸಿನ ತನಕ ಬರ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಯಾವುದೇ ವಿಡಿಯೋಸ್ಗಳು ಬಂದಿಲ್ಲ. ಸಾಕಷ್ಟು ವಿದ್ಯಾರ್ಥಿನಿಯರು ಇನ್ಸ್ಟಾಗ್ರಾಮಲ್ಲೂ ಕೂಡ ಕಮೆಂಟಲ್ಲೂ ಕೂಡ ಕೇಳ್ತಾ ಇದ್ದೀರಿ. ಇನ್ಸ್ಟಾಗ್ರಾಮಲ್ಲಿ ಹೆಚ್ಚಿಗೆ ಪ್ರಶ್ನೆಗಳು ಬರ್ತಾ ಇತ್ತು. ಸೊ SSLC ಒಂದು ವಿದ್ಯಾರ್ಥಿಗಳ ಕಡೆಯಿಂದ ಆಗಿರ್ಬೋದು, PUC ವಿದ್ಯಾರ್ಥಿಗಳ ಕಡೆಯಿಂದ ಆಗಿರ್ಬೋದು, ಒಂದು BEd ಅಪ್ಲಿಕೇಶನ್ ಹಾಕಬೇಕು ಅನ್ನೋ ವಿದ್ಯಾರ್ಥಿಗಳ ಕಡೆಯಿಂದ ಆಗಿರ್ಬೋದು, ಅವರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ. ಸೊ ಮೆಸೇಜ್ ಅಲ್ಲಾದರೂ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದೀರಿ. ಯಾಕೆ ಏನಾಗ್ತಿದೆ ವಿಡಿಯೋಸ್ ಯಾಕೆ ಬರ್ತಾ ಇಲ್ಲ, ಇತರೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಕಡೆಯಿಂದ ಇದ್ವಲ್ಲ. ಸೊ ಕೆಲವೊಂದು ತಾಂತ್ರಿಕ ಒಂದು ಕಾರಣಗಳಿದ್ವು ಕೂಡ, ಅಂದ್ರೆ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ಸೊ ಒಂದು ಕೆಲವೊಂದು ಮೈಕ್ ರೀಸನ್ಸ್ ಆಗಿರ್ಬೋದು, ಅಂದ್ರೆ ಆಡಿಯೋದಾಗಿರ್ಬೋದು, ಇತರೆ ಒಂದು ತಾಂತ್ರಿಕ ಸಂಬಂಧಪಟ್ಟಂತೆ ಒಂದು ಮಾಹಿತಿಗಳು ಅಂದ್ರೆ ಸಮಸ್ಯೆಗಳಿದ್ವು. ಜೊತೆಗೆ ನಮ್ಮ ಒಂದು BEd ಏನ್ ಮಾಡ್ತಿದ್ವಿ ನಾವು ಅಂತ ಮಾಹಿತಿನ ಕೊಟ್ಟಿದ್ವಲ್ಲ. ಸೊ ನಮ್ಮ ಒಂದು ಪರೀಕ್ಷೆ ಕೂಡ ಇತ್ತು ಫಸ್ಟ್ ಸೆಮಿಸ್ಟರ್ದು. ಸೊ ಆ ಒಂದು ರೀಸನ್ಸ್ಗಳಿಂದಾಗಿರ್ಬೋದು, ಸೊ ಯಾಕೆ ರಿಸ್ಕ್ ಸುಮ್ಮನೆ ಅಂತಂದ್ಬಿಟ್ಟು ಸೊ ಕೂಡ ವಿಡಿಯೋಸ್ ಅನ್ನ ಮಾಡಕ್ ಹೋಗಿರ್ಲಿಲ್ಲ ನಾವು. ಸೊ ಇವಾಗ ನಮ್ಮ ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿದೆ, ಬಟ್ ಹಾಲಿಡೇ ಕೂಡ ಕಂಪ್ಲೀಟ್ ಆಗಿ ಮತ್ತೆ ಕಾಲೇಜ್ ಸ್ಟಾರ್ಟ್ ಆಗೋ ತರ ಬರ್ತಿದ್ದಾವೆ. ಸೊ ಒಂದು BEd ಜಾಯ್ನ್ ಆದಾಗಿಂದ ಕೂಡ ನಾವು ಹೆಚ್ಚಿಗೆ ವಿಡಿಯೋಸ್ ಅನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಸೊ ಅದನ್ನ ಕೂಡ ನೀವು ಪರಿಗಣಿಸ್ತಿರ್ಬೋದು. 6 ತಿಂಗಳಿಂದ ನೋಡ್ತಾ ಇರ್ಬೋದಾಗಿರುತ್ತೆ. ಸೊ ರಿಲೇಟೆಡ್ ಆಗಿ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಷ್ಟಾಗಿ ಮೊದಲಿನ ತರ ಹೆಚ್ಚಿಗೆ ವಿಡಿಯೋಸ್ಗಳು ಬರ್ತಾ ಇಲ್ಲ. ಸೊ ಒಂದು ನಮ್ಮ ಒಂದು BEd ಒಂದು ಕಾರಣ ಕೂಡ ಆಗಿರುತ್ತೆ. ಹೆಚ್ಚಿಗೆ ಒಂದು ವರ್ಕ್ಗಳು BEd ಅಲ್ಲಿ ಇರುತ್ತವೆ. ಸೊ ಆ ಕಾರಣಕ್ಕೆ ನಾವು ಕೂಡ ಆಕ್ಟಿವಿಟಿ ಅದು ಇದು ಪ್ರಾಜೆಕ್ಟು ಜಾಸ್ತಿ ಬರೆಯುವಂಥದ್ದು. ಸೊ ಇತರೆ ಒಂದು ಕಾರಣದಿಂದ ನಾವು ಕೂಡ ವಿಡಿಯೋಸ್ ಅನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಸದ್ಯ ಆದಷ್ಟು ಇನ್ನು ಮುಂದೆ ಆದ್ರೂ ಕೂಡ ಟ್ರೈ ಮಾಡ್ತೀವಿ. ಸೊ ಎಲ್ಲ ಒಂದು ವಿಷಯಗಳನ್ನ ಸಮಯಕ್ಕೆ ಬೇಗ ತಲುಪಿಸೋದಕ್ಕೆ. ಈಗ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂತಂದ್ರೆ ಸೊ 0 to 100K ಸಬ್ಸ್ಕ್ರೈಬರ್ಸ್ ಆಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇದೀಗ ಸಿಲ್ವರ್ ಪ್ಲೇ ಬಟನ್ ಬಂದಿದ್ದು, ಆ ಒಂದು ವಿಷಯನ ನಿಮಗೆ ಹಂಚ್ಕೊಳ್ಳೋದಕ್ಕೆ, ನಿಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಎಲ್ಲ ನಮ್ಮ ಕನ್ನಡ ವೇದ ವೀಕ್ಷಕರಿಗೆ, ಕನ್ನಡ ವೇದ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ, ಸೊ ಸಬ್ಸ್ಕ್ರೈಬ್ ಆಗಿರೋರಿಗೆ, ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇರುವಂಥವ್ರಿಗೆ ಸೊ ತುಂಬ ಹೃದಯದಿಂದ ಧನ್ಯವಾದನ ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಸಬ್ಸ್ಕ್ರೈಬ್ ಆಗಿ ಕೆಲವರು ನಮ್ಮ ವಿಡಿಯೋಸ್ನ ಎಲ್ಲ ಟೈಮ್ ನೋಡ್ತಿರ್ತೀರಾ, ಕೆಲವರು ಸಬ್ಸ್ಕ್ರೈಬ್ ಆಗಿರ್ತೀರಾ ಅಷ್ಟೇ. ಸೊ ಆದರೂ ಕೂಡ ಸಬ್ಸ್ಕ್ರೈಬ್ ಆಗಿ ನಮ್ಮ ಒಂದು ಕನ್ನಡ ವೇದ ಯೂಟ್ಯೂಬ್ ಚಾನಲ್ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಸೊ ಒಂದು ಸಿಲ್ವರ್ ಪ್ಲೇ ಬಟನ್ ಅಂತಕ್ಕಂಥ ಒಂದು ಅವಾರ್ಡ್ ನಮಗೆ ಸಿಗ್ಲಿಕ್ಕೆ, ಸೊ ಒಂದು ಪ್ರೈಸ್ ತರ ಒಂದು ಯೂಟ್ಯೂಬ್ ಕಡೆಯಿಂದ ನಮಗೆ ಕಳಿಸುವಂತ ಒಂದು ಅವಾರ್ಡ್ ಏನಿದೆಯಲ್ಲ 100K ಕಂಪ್ಲೀಟ್ ಆದ್ರೆ, ಸೊ ಅದಕ್ಕೆ ಕಾರಣ ಆದಂತ ಎಲ್ಲರಿಗೂ ಕೂಡ ಕನ್ನಡ ವೇದ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಇದೀಗ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಿಲ್ವರ್ ಪ್ಲೇ ಬಟನ್ ಹೇಗಿದೆ ಅಂತ ಕೂಡ ನಿಮಗೆ ತೋರಿಸ್ತೇನೆ. ಅದಕ್ಕೂ ಮುಂಚೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತೇನೆ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಂತ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಮೇ ತಿಂಗಳ 23, 2021ರಂದು ಈ ಒಂದು ಚಾನಲ್ ಅನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಟೈಮ್ ಯಾವ ತರ ಇದ್ವಿ ಅಂತ ಕೂಡ ನೋಡಬಹುದಾಗಿರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಆದಷ್ಟು ಫೇಸ್ ಕ್ಯಾಮ್ ವಿಡಿಯೋಸ್ ಒಂದ್ 2-3 ಬಂದಿರಬಹುದು. ನೀವು ಓಲ್ಡ್ ವಿಡಿಯೋಸ್ ಅನ್ನ ಹೋಗಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಸಿಗ್ತವೆ. ಅದಾದ ನಂತರ ಫೇಸ್ ಕ್ಯಾಮ್ ಇಲ್ದೇನೆ ವಿಡಿಯೋಸ್ ಅನ್ನ ಕೂಡ ಮಾಡಿದ್ವಿ, ಅಂದ್ರೆ ಇಮೇಜಸ್ ಗಳನ್ನ ಹಾಕೊಂಡು ವಿಡಿಯೋಸ್ ಅನ್ನು ಮಾಡಿದ್ದು. ನಂತರದಲ್ಲಿ ಸೊ ನಾವು 2 ವರ್ಷಗಳ ನಂತರದಲ್ಲಿ, ಅಂದ್ರೆ 2-2.5 ವರ್ಷಗಳ ಆದ ನಂತರದಲ್ಲಿ, ಸೊ ನವೆಂಬರ್ 1, 2023ರಂದು ಫೇಸ್ ಕ್ಯಾಮ್ ವಿಡಿಯೋಸ್ ಗಳನ್ನ ಹೆಚ್ಚಾಗಿ ಮಾಡ್ತಾ ಬಂದಿರುವಂತದ್ದು. ಸೊ ಅಲ್ಲಿ ತನಕ ಕೂಡ ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ರೀಸನ್ಸ್ ಗಳಿಂದ ನಾವು ವಿಡಿಯೋಸ್ ಅನ್ನ ಮಾಡ್ಲಿಕ್ಕೆ ಆಗಿರಲಿಲ್ಲ ಫೇಸ್ ಕ್ಯಾಮ್ ನ. ನಂತರದಲ್ಲಿ ಹಾಗೆ ವಿದ್ಯಾರ್ಥಿಗಳಿಗೆ 2.5 ವರ್ಷಗಳ ತನಕ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಒಂದು ಏನು 1ನೇ ತರಗತಿಯಿಂದ ಅಪ್ ಟು ಡಿಗ್ರಿಯ ಸುದ್ದಿಗಳನ್ನ, SSLC PUC ಡಿಗ್ರಿ ತನಕ ಸುದ್ದಿಗಳನ್ನ ನಾವು ಕೊಡ್ತಾ ಇದ್ವಿ. ಸೊ ನಂತರದ ಒಂದು ಏನು 2023ರ ಒಂದು ಅಕ್ಟೋಬರ್ ನವೆಂಬರ್ ತಿಂಗಳಿಂದ ಈಚೆಗೆ BEd ಸುದ್ದಿಗಳನ್ನ ಕೂಡ ಕೊಡೋಣ ಅಂತ ಸೊ ಒಂದು ಸುದ್ದಿಯನ್ನು ಕೊಟ್ಬೇಕು. ನಾವು ಕೂಡ BEd ಅಪ್ಲಿಕೇಶನ್ ಹಾಕಿದ್ವಿ. BEd ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಏನೇನು ಸಮಸ್ಯೆ ಇರುತ್ತೆ ಇವುಗಳ ಬಗ್ಗೆ ಹೇಳೋಣ. ಯಾಕಂದ್ರೆ ಸಾಕಷ್ಟು BEd ಸುದ್ದಿಗಳು ಯೂಟ್ಯೂಬ್ ಅಲ್ಲಿ ಸಿಗ್ತಾ ಇರಲಿಲ್ಲ. ಸೊ ಈ ಒಂದು BEd ಕಂಟೆಂಟ್ ಅನ್ನ ನಾವೇನು ತಗೊಂಡ್ವಲ್ಲ ವಿಡಿಯೋಸ್ ಅನ್ನ ಮಾಡೋಣ ಅಂತ, ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಸಹಾಯ ಆಗಿದೆ ಅಂತಕ್ಕಂಥ ಮಾಹಿತಿನ ನಾನು ಕೂಡ ಕೇಳಿದ್ದೇನೆ. ನಾನು ಕೂಡ ಹೊರಗಡೆ ಎಲ್ಲರೂ ಹೋದಂತ ಸಂದರ್ಭದಲ್ಲೂ ಕೂಡ ಒಂದು BEd ಇರುವಂತ ವಿದ್ಯಾರ್ಥಿಗಳು ಇರುವಂತ ಒಂದು ಇಲ್ಲಿ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅಥವಾ ಯಾವ್ದಾರ ಒಂದು ಸ್ಕೂಲ್ ಕಾಲೇಜಲ್ಲಿ ಆಗಿರ್ಬೋದು, ಸೊ ಅಲ್ಲಿ ಕೂಡ ಒಂದು ವಿದ್ಯಾರ್ಥಿಗಳು ಕೂಡ ನಿಮ್ಮ ಚಾನಲ್ ನಾವು ನೋಡಿದೀವಿ ಅಂತ ಕೆಲವೊಂದು ಯಾರೋ ಒಂದು ವಿದ್ಯಾರ್ಥಿಗಳು ಬಂದು ಹೇಳಿದಾಗಲೂ ಕೂಡ ತುಂಬಾ ಖುಷಿ ಆಗ್ತಾ ಇದ್ವು. ಸೊ ಆ ಕಾರಣಕ್ಕೆ ನಿಜವಾಗ್ಲೂ BEd ಕಂಟೆಂಟ್ ತಗೊಂಡಾಗ ಸೊ 2.5 ವರ್ಷ ನಾವೇನು ವಿಡಿಯೋಸ್ ಮಾಡಿದ್ವಲ್ಲ ಅದಕ್ಕೆ ಸಮಾನಾಂತರದಲ್ಲಿ ಈ ಒಂದು ಪಾಸಿಟಿವ್ ಆಗಿ ಹೆಚ್ಚಿಗೆ ನಮಗೆ ಒಂದು ಪ್ರತಿಕ್ರಿಯೆಗಳು ಬರಕ್ ಶುರು ಆಯಿತು. ಸೊ ನಾವು ನಿಜವಾಗ್ಲೂ ಕೂಡ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ, ಸೊ ಯಾವ ವಿದ್ಯಾರ್ಥಿಗಳು ಕೂಡ ನಾವು ಹೆಚ್ಚು ಕಡಿಮೆ ಅಂತ ಹೇಳಕ್ಕಾಗಲ್ಲ, 1 to BEd ತನಕ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇದುವರೆಗೂ ಸುದ್ದಿಗಳನ್ನು ಕೊಡ್ತಾ ಇದ್ವಿ. ಮುಂದೆನೂ ಕೂಡ ಒಂದು ಸುದ್ದಿಗಳನ್ನು ಕೊಡ್ತೇವೆ. ಸೊ ಆದಷ್ಟು ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೇವೆ. ಅಂದ್ರೆ ಒಂದು KCET ಆಗಿರ್ಬೋದು, ಬೇರೆ ಬೇರೆ ಒಂದು ಯಾವುದೇ ಎಕ್ಸಾಮ್ಸ್ ಇದ್ರು ಕೂಡ ಕೊಡೋಕ್ಕೆ ಸುದ್ದಿಯನ್ನು ನಾವು ಪ್ರಯತ್ನ ಪಡ್ತೇವೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ವೇಟ್ ಮಾಡ್ತಿರ್ತೀರಾ ಸಿಲ್ವರ್ ಪ್ಲೇ ಬಟನ್ ಹೇಗಿರುತ್ತೆ ಏನು ಅಂತ. ಇನ್ನೊಂದು ನಿಮ್ಗೆ ಹೇಳಬೇಕಾಗಿರುತ್ತೆ, ಸಿಲ್ವರ್ ಪ್ಲೇ ಬಟನ್ ಅಂತ ಹೊಂದಿದ್ದೀವಿ ಹಾಗೆ ಈಗ ಅಂದ ತಕ್ಷಣ ಹೆಚ್ಚಿಗೆ ಅರ್ನಿಂಗ್ ಮಾಡ್ತಿರ್ತಾರೆ ಇನ್ನೊಂದು ಮತ್ತೊಂದು ಅಂತಲ್ಲ. ಸೊ ಒಂದು ಕಂಟೆಂಟ್ ಇರುತ್ತೆ. ಸೊ ಅಲ್ಲಿ ನಿಮಗೆ ಅನ್ಕೊಳ್ಳೋ ಪ್ರಕಾರ ನೀವು ವ್ಯೂಸ್ ಇಂದ, ಆಡ್ಸ್ ಇಂದ, ಕಮೆಂಟ್ಸ್ ಇಂದ, ಅಂದ್ರೆ ಆಡ್ಸ್ ಇಂದ ಅರ್ನಿಂಗ್ ಆಗೋದಿರುತ್ತೆ ಅಷ್ಟೇ, ಬಿಟ್ಟರೆ ಕಮೆಂಟ್, ಲೈಕ್, ಶೇರ್ ಇದೆಲ್ಲ ಮಾಡಿ ಅಂತಾರೆ. ಸೊ ಅದರಿಂದ ಇವರು ಅರ್ನಿಂಗ್ ಮಾಡ್ಕೊಂತಿರ್ತಾರೆ ಹಾಗೆ ಈಗ ಅಂತ ಹೇಳಕ್ ಬರಲ್ಲ. ಸೊ ನೀವು ಇವಾಗ ಏನೋ ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿರುತ್ತೆ, ಸೊ ಇವ್ರು ಚೆನ್ನಾಗಿ ಅರ್ನಿಂಗ್ ಮಾಡ್ತಿರ್ತಾರೆ ಹಾಗೆ ಈಗ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದ್ರೆ ನಾವು ಒಂದು ಎಜುಕೇಶನ್ ಕಂಟೆಂಟ್ ಚಾನಲ್ ಆಗಿರೋದ್ರಿಂದ ಅಷ್ಟಾಗಿ ಅರ್ನಿಂಗ್ ಕೂಡ ಬರೋದಿಲ್ಲ. ಸೊ ಆದ್ರೂ ಕೂಡ ನಾವು ಎಜುಕೇಶನ್ ಕಂಟೆಂಟ್ ಚಾನಲ್ ಅನ್ನ, ಎಜುಕೇಶನ್ ಅನ್ನೇ ಮುಂದುವರಿಸಬೇಕು ವಿದ್ಯಾರ್ಥಿಗಳಿಗೆ ಅನ್ನೋ ಕಾರಣಕ್ಕೆ ಎಜುಕೇಶನ್ ಚಾನಲ್ ಅನ್ನೇ ಚೂಸ್ ಮಾಡಿರುವಂತದ್ದು. ಸೊ ನಾವು ಏನು ಮೇ 23,
ಅವರು 2021ರಲ್ಲಿ ಚಾನಲ್ ಶುರು ಮಾಡಿದಾಗಲೂ ಕೂಡ ಎಜುಕೇಷನ್ ಕಂಟೆಂಟನ್ನೇ ಚಾನಲನ್ನು ಮಾಡ್ಕೊಂಡು ಹೋಗಬೇಕು ಅಂತ ನಾವು ಅಂದ್ಕೊಂಡ್ವಿ. ಸೊ ಇಲ್ಲಿವರೆಗೂ ಕೂಡ ಅದನ್ನೇ ಮಾಡ್ತಿದ್ವಿ, ಅದರಿಂದ ಅರ್ನಿಂಗ್ ಆಗ್ತಿದೆಯೋ ಬಟ್ 1 ತಿಂಗಳು ಬರುತ್ತೆ, 2 ತಿಂಗಳು ಬರುತ್ತೆ, ಏನೇ ಆದರೂ ಕೂಡ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಿದ್ವಿ. ನವೆಂಬರ್ 2021ರಲ್ಲಿ ನಮಗೆ ಫಸ್ಟ್ ಪೇಮೆಂಟ್ ಆಗಿದ್ದು. ಅಂದರೆ ಚಾನಲ್ ಸ್ಟಾರ್ಟ್ ಮಾಡಿ 6 ತಿಂಗಳ ತನಕ ಏನು ಇಲ್ಲದೆ ವರ್ಕ್ ಮಾಡಿದ್ವಿ, ಹಾಗಾಗಿ ಅರ್ನಿಂಗ್ ಆಗಿರುವಂಥದ್ದು. ಸಾಕಷ್ಟು ಜನ ಯೂಟ್ಯೂಬರ್ಸ್ ಅಂದ ತಕ್ಷಣ ಅರ್ನಿಂಗ್ ಮಾಡ್ತಿರ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಫೀಲ್ ಮಾಡ್ತಾರೆ. ಸೊ ಯಾರು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತಾರೋ, ಸೊ ಅಥವಾ ಏನೋ ಒಂದು ವೆಬ್ಸೈಟನ್ನು ಅಥವಾ ಯಾವುದೋ ಒಂದು ಪ್ಲಾಟ್ಫಾರ್ಮಲ್ಲಿ ಯೂಸ್ ಮಾಡ್ತಿರ್ತಾರೆ, ವರ್ಕ್ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಏನು ಸಮಸ್ಯೆ ಇದೆ ಅಥವಾ ಯಾವ ಥರ ವರ್ಕ್ ಆಗುತ್ತೆ ಅಂತೆಲ್ಲ. ಸೊ ಹಾಗಾಗಿ ಅನ್ಕೊಳ್ಳೋರು ಅನ್ಕೋತಿರೋ ಗೊತ್ತಿಲ್ಲದೇನೆ, ಬಟ್ ಆದರೆ ಇನ್ನೊಬ್ಬರ ಬಗ್ಗೆ ಅವಹೇಳನೆ ಸುಮ್ಮನೆ ಸುದ್ದಿಯನ್ನು ಹಬ್ಸೋದಕ್ಕಿಂತ ಅಥವಾ ಸುಮ್ಮನೆ ಅವ್ರೇನು ಬಿಡು ಹಾಗಿರ್ತಾರೆ ಹೀಗಿರ್ತಾರೆ ಅನ್ನೋದಕ್ಕಿಂತ ಸ್ವಲ್ಪ ಯಾರು ಥಿಂಕ್ ಮಾಡಿದ್ರೆ ಸೊ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಬಟ್ ಅವ್ರ ಪರಿಸ್ಥಿತಿನ ಎಲ್ಲರೂ ಕೂಡ ಯೋಚನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ, ಎಲ್ಲೋ ಒಂದು ಕಡೆ ಕೇಳಿದ ನೆನಪು, ಒಬ್ಬರ ಸಮಸ್ಯೆ ಇನ್ನೊಬ್ಬರಿಗೆ ಚಿಕ್ಕದಾಗಿ ಕಾಣಿಸುತ್ತೆ ಅಂತ. ಸೊ ಇದನ್ನು ಹೇಳ್ಕೊಂಡ್ರು ಕೂಡ ಏನೋ ಯೂಸಸ್ ಅಂತ ಅನ್ಸೋದಿಲ್ಲ, ಬಟ್ ಹೇಳ್ತಿದ್ದೀನಿ ಅಷ್ಟೇ. ಸೊ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗಲ್ಲಿ ಏನಂದರೆ 2GB ರ್ಯಾಮ್ ಇರತಕ್ಕಂಥ ಒಂದು ಮೊಬೈಲಲ್ಲಿ ಸೊ ಚಾನಲ್ನ ಸ್ಟಾರ್ಟ್ ಮಾಡಿರುವಂಥದ್ದು. 32GB ಸ್ಟೋರೇಜ್ ಇತ್ತು, ಸ್ಯಾಮ್ಸಂಗ್ ಮೊಬೈಲ್ ಅನ್ಸುತ್ತೆ, ಅದು ಸ್ಯಾಮ್ಸಂಗ್ ಮೊಬೈಲೇ. ಸೊ ಅದರಲ್ಲಿ ನಾವು ಚಾನಲನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಟೈಮಲ್ಲಿ ಹೆವಿ ಪ್ರಾಬ್ಲಮ್ ಆಗ್ತಿತ್ತು, ಮೈಕ್ ಕೂಡ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಿದ್ವಿ. ಮೈಕ್ ತೊಗೊಂಡ್ರೆ ಅಂದರೆ ಅರ್ನಿಂಗ್ ಬರುತ್ತಾ ಇಲ್ವಾ ಯೂಟ್ಯೂಬಿಂದ, ಸುಮ್ಮನೆ ಯಾಕೆ ಇನ್ವೆಸ್ಟ್ ಮಾಡೋಣ, ಏನು ಎತ್ತಾ, ಈ ಥರ ಸಾಕಷ್ಟು ಪ್ರಶ್ನೆಗಳು ಡೌಟ್ಸ್ಗಳು ನಮ್ಮಲ್ಲಿದ್ದರೂ ಕೂಡ ಚಾನಲನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗೆ ಹೋಗ್ತು. ಫಸ್ಟ್ ಪೇಮೆಂಟ್ ಬರೋ ತನಕ ನಮ್ಗೆ ಹೋಪ್ ಇರಲಿಲ್ಲ ಹೆಂಗೆ ಬರುತ್ತೆ ಇಲ್ವಾ ಅಂತ, ಯಾಕಂದ್ರೆ ನನಗೆ ಇಂಗ್ಲೀಷ್ ನಾರ್ಮಲಾಗಿ ವೀಕೇ ಇದ್ದೆ. ಸೊ ಇದೆಲ್ಲ ಆದಾಗ ಸೊ ಹೆಂಗೆ ವರ್ಕ್ ಆಗುತ್ತಾ ಬಿಡುತ್ತಾ, ನಿಜವಾಗ್ಲೂ ನನಗೆ ಫಸ್ಟ್ ಪೇಮೆಂಟ್ ಬರೋ ತನಕ ನನಗೆ ಗ್ಯಾರಂಟಿ ಇಲ್ಲ ನಾನು ಒಬ್ಬ ಯೂಟ್ಯೂಬರ್ ಆಗ್ತೀನಿ ಇಲ್ವಾ ಅಂತ ಅಂದ್ಬಿಟ್ಟು. ಯಾಕಂದರೆ ಸಾಮಾನ್ಯವಾಗಿ ಯಾರಾದರೂ ಕೂಡ ಯೂಟ್ಯೂಬ್ ಬಳಸ್ತಿದ್ದಾರೆ ಅಂದ ತಕ್ಷಣ ಫೇಮಸ್ ಆಗಬೇಕು ಅನ್ನೋ ಸಂಖ್ಯೆಗಿಂತ ಏನೋ ಒಂದು ಮಾಡಬೇಕು, ಅರ್ನಿಂಗ್ ಆ ಒಂದು ಬೇಸ್ ಮೇಲೆ ಬಂದಿರ್ತಾರೆ. ಸೊ ನಾವು ಕೂಡ ಅರ್ನಿಂಗ್ ಅಂತ ಬಂದ್ರೂ ಕೂಡ ಇದುವರೆಗೂ ಕೂಡ ಯಾವುದೇ ಒಂದು ಬೆಟ್ಟಿಂಗ್ ಅಪ್ಲಿಕೇಶನ್ ಆಗಿರ್ಬೋದು, ಬೇರೆ ಬೇರೆ ಒಂದು ಅಪ್ಲಿಕೇಶನ್ಸ್ಗಳಾಗಿರ್ಬೋದು, ಏನೇ ಆದರೂ ಕೂಡ ಪ್ರಮೋಷನ್ ಅಂತೂ ಮಾಡಿಲ್ಲ. ಎಜುಕೇಷನ್ ರಿಲೇಟೆಡ್ ಯಾವುದಿದೆಯೋ ಅವುಗಳನ್ನ ಮಾತ್ರ ಪ್ರಮೋಟ್ ಮಾಡಿದ್ವಿ, ಅದರ ಬುಕ್ಸ್ ಆಗಿರ್ಬೋದು ಇವುಗಳನ್ನ ಮಾತ್ರ. ಸೊ ನಂತರದಲ್ಲಿ ಯಾವುದೇ ರೀತಿಯಾಗಿ ಒಂದು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಎಜುಕೇಷನ್ ಹೊರತುಪಡಿಸಿ ಅನಾವಶ್ಯಕ ವೀಡಿಯೋಸನ್ನು ಹಾಕಿಲ್ಲ. ಅಂದರೆ ನಾರ್ಮಲ್ ಯಾವ್ದಾದ್ರು ಸಣ್ಣ ಪುಟ್ಟ ಒಂದು ಮೂವಿ ರಿಲೇಟೆಡ್ ಯಾವುದಾದ್ರು ಒಂದು ರಿವ್ಯೂಸನ್ನು ಕೊಟ್ಟಿರ್ಬೋದು ಅಷ್ಟೇ ಬಿಟ್ಟರೆ ರೇರಲ್ಲಿ. ಸೊ ಇಲ್ಲ ಅಂತಂದರೆ ಎಜುಕೇಷನ್ ಹೊರತುಪಡಿಸಿ ಯಾವುದೇ ಅನಾವಶ್ಯಕವಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವಂಥ ವೀಡಿಯೋಸನ್ನು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಡಿಲ್ಲ, ಮುಂದೆನೂ ಕೂಡ ಮಾಡೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಸೊ ಕನ್ನಡ ವೇದ ಯೂಟ್ಯೂಬ್ ಚಾನಲ್ನ ಬಗ್ಗೆ ಇಷ್ಟೊತ್ತು ಕೇಳಿಸ್ಕೊಂಡಿದ್ದೀರಾ. ಸೊ ಇನ್ನೇನಾದರೂ ಬಿಟ್ಟೋಗಿರ್ಬೋದು. ಸೊ ಅದ್ರ ಕೂಡ ಇವಾಗ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರುವಂಥ ಸಿಲ್ವರ್ ಪ್ಲೇ ಬಟನ್ ಬಗ್ಗೆ ತೋರಿಸೋಣ ಬನ್ನಿ. ನಮಗೆ ಬಂದಿರುವಂಥ ಸಿಲ್ವರ್ ಪ್ಲೇ ಬಟನ್ ಏನು ಬಂದಿದೆ, ಸೊ ಅದ್ರಲ್ಲಿ ನಾನು ಏನು ಮೆನ್ಷನ್ ಮಾಡಿಸಿದ್ದೀನಿ, ಏನಂತ ಹೆಸರು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಬನ್ನಿ ನೋಡೋಣ. ಸೊ ಈಗ ಸಿಲ್ವರ್ ಪ್ಲೇ ಬಟನ್ ನೋಡ್ತಾರೆ. ಸೊ ಈ ಥರ ಒಂದು ಬಾಕ್ಸನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಥರ ಫೋಲ್ಡ್ ಮಾಡಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಈ ಕಡೆ ಸೈಡ್ ಮತ್ತು ಈ ಕಡೆ ಸೈಡಲ್ಲಿ ಟೇಪ್ ಹಾಕಿದ್ರು. ಸೊ ಅದನ್ನು ಕ್ಲಿಯರ್ ಮಾಡಿ ಸೊ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಈಗ. ಸೊ ಮೊದಲೇ ಓಪನ್ ಮಾಡಿದ್ದೆ. ಸೊ ಇವಾಗ ನಿಮಗೆ ಇಲ್ಲಿ ಓಪನ್ ಮಾಡಿ ತೋರಿಸ್ತೀವಿ ಯಾವ ಥರ ಕೊಟ್ಟಿರ್ತಾರೆ ಅಂತ. ಸೊ ಇಲ್ಲಿ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಈ ಥರ ಒಂದು ಇದನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ಸೈಡ್ಗೆ ಇಟ್ಟರೆ ಸೊ ಸಿಲ್ವರ್ ಪ್ಲೇ ಬಟನ್ ಡೈರೆಕ್ಟಾಗಿ ನಮಗೆ ಇಲ್ಲಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದಾಗಿರುತ್ತೆ. ಸಿಲ್ವರ್ ಪ್ಲೇ ಬಟನ್ ನಾನು ಹಾಕ್ಸಿರುವಂಥದ್ದು ಏನಂದರೆ ಕನ್ನಡ ವೇದ, ಸೊ ವೇದಮೂರ್ತಿ ಎನ್ ಅಂತ ಹಾಕ್ಸಿರುವಂಥದ್ದು ನನ್ನ ಒಂದು ನೇಮನ್ನು ಜೊತೆಗೆ ಇನ್ಶಿಯಲ್ ಸಮೇತ ಇಲ್ಲಿ ಹಾಕ್ಸಿರುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದಾಗಿತ್ತೆ. ಸೊ ಫಾರ್ ಪಾಸಿಂಗ್ 100K ಸಬ್ಸ್ಕ್ರೈಬರ್ಸ್ ಅಂತ ಕೊಟ್ಟಿರುವಂಥದ್ದು. ಸೊ ಇದರ ಕಾರಣಕ್ಕೋಸ್ಕರನೇ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇದು ಯಾವ ಥರ ಕೊಟ್ಟಿದ್ದಾರೆ ಇಲ್ಲಿ ನೋಡುವಂಥದ್ದು ಮೊದಲನೇದಾಗಿ. ಸೊ ಬ್ಯಾಕಲ್ಲಿ ಸೊ ಇಲ್ಲಿ ಇದನ್ನು ಕೊಟ್ಟಿರ್ತಾರೆ. ಸೊ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡ್ತಾ ಇರ್ಬೋದಾಗಿರುತ್ತೆ. ಇದೆಲ್ಲ ಒಂದು ಬೆಳ್ಳಿ ಥರನೇ ಕಾಣಿಸ್ತಾ ಇರ್ತವೆ. ಸೊ ಆದರೂ ಕೂಡ ಸೊ ಬೆಳ್ಳಿ ಎಲ್ಲ ಇದು. ಸೊ ಇಲ್ಲಿ ನಿಮ್ಮ ಗೋಡೆಗಳ ಹಾಕೊಳ್ಳೋದಕ್ಕೆ ಸೊ ಒಂಥರ ಓಪನ್ ಮಾಡಿ ಕೊಟ್ಟಿರ್ತಾರೆ ಹೋಲ್ ಮಾಡಿ. ಸೊ ಅದನ್ನು ಸೈಡ್ಗಿಟ್ಟರೆ ಸೊ ಇಲ್ಲಿ ಕೆಳಗಡೆ ನೋಡಿದ್ರೆ ಯೂಟ್ಯೂಬ್ ಕಡೆಯಿಂದ ಒಂದು ಸರ್ಟಿಫಿಕೇಟ್ ರೇಂಜಲ್ಲಿ ಒಂದು ಅವಾರ್ಡ್ ಕೊಟ್ಟಾಗ ಒಂದು ಸರ್ಟಿಫಿಕೇಟ್ ರೇಂಜಲ್ಲಿ ಇದು ಕೊಟ್ಟಿರ್ತಾರೆ. ಯೂಟ್ಯೂಬ್ CEO ಅವರ ಒಂದು ನೇಮ್ ಆಗಿರುತ್ತೆ, ಇದು ಸೈನ್ ಕೂಡ ಆಗಿರುತ್ತದೆ. ಸೊ ಸೈನ್ ಮಾಡಿ ಇಕ್ಕಿರ್ತಾರೆ ಮೊದಲೇ, ಸೈನ್ ಏನು ಆವಾಗ ಮಾಡಿರೋದಿಲ್ಲ. ಸೊ ಈ ಥರ ಒಂದು ಇದಾದಮೇಲೆ ನೆಕ್ಸ್ಟು ಯೂಟ್ಯೂಬ್ ಕಡೆಯಿಂದಲೇ ಸೊ ಒಂದು ಅವಾರ್ಡ್ ಲೀಸ್ಟ್ ಥರ ಒಂದು ಕೊಟ್ಟಿರ್ತಾರೆ. ಸೊ ನೆಕ್ಸ್ಟು ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋ ಥರ ಏನಾದ್ರು ಕೊಟ್ಟಿರ್ತಾರೆ. ಮತ್ತು ಏನಾದ್ರು ಡ್ಯಾಮೇಜ್ ಆದರೂ ಕೂಡ ಇಲ್ಲಿ ಇದನ್ನು ಕಾಂಟ್ಯಾಕ್ಟ್ ಮಾಡಿ ಈ ಥರ ಇಮೇಲ್ ID ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಈ ಥರ ಏನಾದ್ರು ಸಮಸ್ಯೆ ಆಗಬಾರ್ದು ಅಂತ ಇದೇನೋ ಕೊಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಇಷ್ಟೇ ಇರುವಂಥದ್ದು ಇಲ್ಲಿ. ಸೊ ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ನ ತಾವೀಗ ಇಲ್ಲಿ ವೀಕ್ಷಣೆ ಮಾಡ್ಬೋದಾಗಿರುತ್ತೆ. ಸೊ ಇದೀಗ ನೀವು ಸಿಲ್ವರ್ ಪ್ಲೇ ಬಟನ್ನ ಇಲ್ಲಿ ವೀಕ್ಷಣೆ ಮಾಡ್ತಾ ಇರ್ಬೋದು. ಸೊ ಇಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತಂದ್ಬಿಟ್ಟು. ಸೊ ಪ್ರೆಸೆಂಟೆಡ್ ಟು ಕನ್ನಡ ವೇದಮೂರ್ತಿ ಎನ್. ಸೊ ಬ್ರ್ಯಾಕೆಟಲ್ಲಿ ಇನ್ಶಿಯಲ್ನ ನೇಮ್ ಸಮೇತ ಇನ್ಶಿಯಲ್ನ ಹಾಕ್ಸ್ಕೊಳ್ಳೋಣ. ಸೊ ನೇಮ್ನ ಹಾಕ್ಸೋಣ ಅಂತಂದ್ಬಿಟ್ಟು ಸೊ ಇಲ್ಲಿ ಹಾಕ್ಸಿರುವಂಥದ್ದು 15 ಲೀಟರ್ಸ್ ತನಕ ನೀವು ಹಾಕ್ಸ್ಕೊಬೋದಾಗಿರುತ್ತೆ ಸಿಲ್ವರ್ ಪ್ಲೇ ಬಟನ್ನ. ಸೊ 100K ಕಂಪ್ಲೀಟ್ ಆದಮೇಲೆ ನೀವು ಅಪ್ಲೈ ಮಾಡ್ತಾ ಇರೋ ಅನ್ನೋ ಟೈಮಲ್ಲಿ ಆಪ್ಷನ್ ಕೂಡ ಕೇಳುತ್ತೆ ಇಲ್ಲಿ. ಸೊ ಅಪ್ಲೈ ಕೂಡ ಮಾಡಬೇಕಾಗಿರುತ್ತೆ, ಹಾಗೇನು ಬರೋದಿಲ್ಲ ಅದು. ಸೊ ಫಾರ್ ಪಾಸಿಂಗ್ 100K ಸಬ್ಸ್ಕ್ರೈಬರ್ಸ್ ಅಂತ ಇದೆ. ಸೊ ಥ್ಯಾಂಕ್ ಯು ಫಾರ್ ಮತ್ತೆ ಹೇಳ್ತಾ ಇರುವಂಥದ್ದು ಎಲ್ಲ ನನ್ನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗಳಿಗೆ ಮತ್ತು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ. ಸೊ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಎಲ್ಲ ಒಂದು ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಂಥವ್ರು ಎಲ್ರಿಗೂ ಕೂಡ ಒಂದು ಆಸೆ ಆಗಿರುತ್ತೆ, ಯಾವಾಗ ಸಿಲ್ವರ್ ಪ್ಲೇ ಬಟನ್ ತೊಗೋತೀವೋ ಅಂತಂದ್ಬಿಟ್ಟು. ನಾನು ಸ್ಟಾರ್ಟಿಂಗಲ್ಲಿ 0 ಒಂದು ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಚಾನಲನ್ನು ಸ್ಟಾರ್ಟ್ ಮಾಡಿದಾಗ ಒಂದು ಹೋಪ್ ಇತ್ತು, ಅಂದರೆ ಬರಬೇಕು ಅಂತ ಇತ್ತು, ಬಟ್ ಗ್ಯಾರಂಟಿ ಅಂತ ಇದ್ದಿಲ್ಲ. ನನಗೆ ಒಂದು ಆಸೆ ಥರ ಇದ್ದಿತ್ತು ಅಷ್ಟೇ. ಇದು ಅಂದರೆ ಆಗುತ್ತೋ ಇಲ್ವೋ ಅನ್ನೋ ಥರನೇ ಇದ್ದಿದ್ದು. 100K ಸಬ್ಸ್ಕ್ರೈಬರ್ಸ್ ನಾನು ಮಾಡ್ತೀನಿ, ಅದು ಎಜುಕೇಷನ್ ಚಾನಲಲ್ಲಿ 100K ಸಬ್ಸ್ಕ್ರೈಬರ್ ಆಗಬೇಕಂದ್ರೆ ಇಷ್ಟು ದಿನ ಆಗ್ಬೋದು, ಏನು ಎತ್ತಾ ಸಾಕಷ್ಟು ರೀತಿ ಅಂಥದ್ದಿತ್ತು. ಬಟ್ ಆದರೂ ಕೂಡ 100K ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿ ಇವಾಗ ಸಿಲ್ವರ್ ಪ್ಲೇ ಬಟನ್ನ ತೊಗೊಂಡಿರೋದು ತುಂಬಾ ಖುಷಿ ಆಗ್ತಿರುವಂಥದ್ದು.
ಸೊ ಎಲ್ಲ ಕನ್ನಡ ವೇದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು. ಇನ್ನೂ ಆದಷ್ಟು ಹೆಚ್ಚಿಗೆ ವೀಡಿಯೋಸ್ಗಳು ಎಜುಕೇಷನ್ ರಿಲೇಟೆಡ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬರ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ಮರೀದೆ ವಿಡಿಯೋನ ಶೇರ್ ಮಾಡ್ತಾ ಇರಿ.